ನಮಸ್ಕಾರ ಪ್ರಿಯ ವೀಕ್ಷಕರೇ. ಡಿಹೈಡ್ರೇಷನ್ ಅನ್ನೋದು ಸಿಕ್ಕಾಪಟ್ಟೆ ದೊಡ್ಡ ಸಮಸ್ಯೆ. ಬೇಸಿಗೆ ಸಂದರ್ಭದಲ್ಲಿ ಟೆಂಪ್ರೇಚರ್ ಇರ್ತಿದೆ, ನಮ್ಮ ಕಂಟ್ರೋಲ್ ಇಲ್ಲ. ಯಾವುದು ನಾವೇನು ಮಾಡಬೇಕೋ ಅದನ್ನು ಮಾಡಬೇಕು ಅನ್ನೋದು ಬಿಟ್ಟರೆ, ಅಂದರೆ ಅದಕ್ಕೇನು ಪರಿಹಾರಗಳನ್ನ ಕಂಡ್ಕೋಬೇಕೋ ಅದಕ್ಕೆ ಪ್ರಯತ್ನ ಮಾಡಬೇಕು ಅನ್ನೋದು ಬಿಟ್ಟರೆ, ವಾತಾವರಣವನ್ನು ಬದಲಾವಣೆ ಮಾಡೋದಕ್ಕೆ ಮನುಷ್ಯ ಮಾತ್ರದಿಂದ ಸಾಧ್ಯ ಇಲ್ಲ. ದೇವರೇ ಇನ್ನೇನಾದರೂ ಮಾಡಬೇಕಷ್ಟೇ. ಸೆಕೆ ಇರ್ತಿದೆ, ಅದರಿಂದ ಉಂಟಾಗೋ ಡಿಹೈಡ್ರೇಷನ್ ಅಂದರೆ ದೇಹದ ನೀರಿನ ಅಂಶ ಮಾಯ ಆಗೋದು, ನಿಮ್ಮ ದೇಹ ಅಪಾಯಕ್ಕೆ ಸಿಕ್ಕಾಕೊಳ್ಳೋದು, ಡಿಸೆಂಟ್ರಿ ಥರದ್ದು, ವಾಮಿಟಿಂಗ್ ಥರದ್ದು, ವಿಪರೀತ ಪಿತ್ತ ಏರ್ಕೊಳ್ಳೋದು, ಈ ಥರದ ಎಲ್ಲ ಸಮಸ್ಯೆಗಳಿಂದ ಹೊರಗಡೆ ಬರೋಣ ಬನ್ನಿ ಒಂದೆರಡು ಸಿಂಪಲ್ ಟೆಕ್ನಿಕ್ಗಳ ಮೂಲಕ. ಹಾಗೆಯೇ ಟೆಂಪ್ರೇಚರ್ ಏರಿದ ಹಾಗೆ ನಮ್ಮ ಮಾನಸಿಕ ಒತ್ತಡ ಕೂಡ ಜಾಸ್ತಿ ಆಗುತ್ತೆ. ಪಿತ್ತ ಜಾಸ್ತಿ ಆದಾಗೆ ದೇಹ ವಿಪರೀತವಾಗಿ ಆ್ಯಕ್ಟಿವ್ ಆಗ್ತಾ ಹೋಗುತ್ತೆ. ತಡ್ಕೊಳ್ಳೋಕ್ಕಾಗೋದಿಲ್ಲ ನಮ್ಮ ಹತ್ರ. ಅಂದರೆ ಯಾರಾದರೂ ಏನಾದರೂ ಹೇಳಿದರೆ ತಕ್ಷಣ ಸಿಟ್ಟು ಬರುತ್ತೆ. ಏನೋ ಒಂದು ಸಂದರ್ಭ ಬಂತು ಅಂದರೆ ಫೇಸ್ ಮಾಡೋದಕ್ಕಾಗೋದಿಲ್ಲ. ಬಹಳ ಬೇಗ ಫ್ರಸ್ಟ್ರೇಟ್ ಆಗ್ತೀವಿ. ಪಿತ್ತದಿಂದಾಗಿ ಸಾಮಾನ್ಯವಾಗಿ ಆಗುವಂಥ ಪರಿಣಾಮಗಳಿವೆ. ಅದೇ ಥರ ಡಿಸೆಂಟ್ರಿ ಮತ್ತು ಡಿಹೈಡ್ರೇಷನಿಗೆ ಕೂಡ ಕಾರಣ ಆಗುತ್ತೆ. ಬನ್ನಿ ನಾವೀಗ ನೋಡೋಣ ಯಾವ ಥರ ಇದನ್ನೆಲ್ಲ ಕಂಟ್ರೋಲಿಗೆ ತೊಗೋಬೋದು ಅನ್ನೋದನ್ನು. ಮೊದಲನೇದಾಗಿ ಮಾಡೋಣ ಬ್ಯಾಕ್ ಬೆಂಡಿಂಗ್ ಪೋಸ್ಗಳು. ಈ ಥರ ವಜ್ರಾಸನದಲ್ಲಿ ಕೂತ್ಕೋತೀರಾ ಅಂದರೆ ನಿಮ್ಮ ಪೃಷ್ಠಗಳು ಇರ್ತವೆ ನಿಮ್ಮ ಹಿಮ್ಮಡಿಯ ಮೇಲೆ. ಕಾಲನ್ನು ಈ ಥರ ಹಿಮ್ಮುಖವಾಗಿ ಚಾಚ್ಕೊಂಡಿರ್ತೀರ. ಇಲ್ಲಿ ಬರುತ್ತೆ ಫಸ್ಟ್ ಎಕ್ಸಸೈಸು, ಹಿಮ್ಮುಖವಾಗಿ ಬಾಗುವಂಥದ್ದು. ತುಂಬ ನಿಧಾನವಾಗಿ ಮಾಡಬೇಕು ಇದನ್ನು. ಈ ಥರ ಕೂತಾದ್ಮೇಲೆ ಹಿಮ್ಮುಖವಾಗಿ ಬಾಗ್ತೀರ. ಉಸಿರನ್ನು ಒಳಗಡೆ ಎಳ್ಕೊಳ್ತಾ ಹಿಮ್ಮುಖವಾಗಿ ಬಾಗೋದು. ನಿಮ್ಮ ಹಸ್ತಗಳು ಈ ಥರ ಪಾದಗಳ ಮೇಲೆ ಇರ್ತವೆ. ತುಂಬ ನಿಧಾನವಾಗಿ ಮುಮ್ಮುಖವಾಗಿ, ಅಂದರೆ ಹೊಟ್ಟೆಯನ್ನು ತಗೊಂಡೋಗಿ ತೊಡೆಗಳಿಗೆ ತಾಗಿಸುವಂಥ ಪ್ರಯತ್ನ, ಎದೆಗೆ ತಾಗಿಸುವಂಥ ಪ್ರಯತ್ನ, ಹಣೆಯನ್ನು ತಗೊಂಡೋಗಿ ನೆಲಕ್ಕೆ ತಾಗಿಸುವಂಥ ಪ್ರಯತ್ನ. ಉಸಿರನ್ನು ಒಳಗಡೆ ಇಟ್ಕೊಳ್ತಾ ಮೇಲಕ್ಕೆ ಹೋಗ್ತೀರಾ. ಉಸಿರನ್ನು ಹೊರಗಡೆ ಬಿಡ್ತಾ ಕೆಳಗಡೆ ಬರ್ತೀರಾ. ಇದೇ ಥರ 4-5 ಸಲ ಮಾಡಿದರೆ ಕಿಡ್ನಿ ಮತ್ತು ಅಡ್ರಿನಲ್ ಗ್ಲ್ಯಾಂಡ್ಗಳನ್ನು ಈ ಎಕ್ಸಸೈಸು ಆ್ಯಕ್ಟಿವೇಟ್ ಮಾಡುತ್ತೆ ಅಂತ ಹೇಳ್ತಾರೆ. ಅಂದರೆ ಬಾಗಿದಾಗ ಕಿಡ್ನಿಗೆ ತುಂಬ ಒಳ್ಳೆ ಎಕ್ಸಸೈಸ್ ಸಿಗುತ್ತೆ ನಿಮಗೆ. ಮುಂದ್ಗಡೆ ಬಾಗಿದಾಗ ಹೊಟ್ಟೆ ಭಾಗಕ್ಕೂ ಕೂಡ ಎಕ್ಸಸೈಸ್ ಆಗುತ್ತೆ. ಈ ಥರ ಬಾಗೋ ಎಕ್ಸಸೈಸ್ ಏನಿದೆ ನೋಡಿ, ತುಂಬ ಚೆನ್ನಾಗಿ ಮಾಡಿದರೆ, ನಿಧಾನವಾಗಿ ಆರಾಮವಾಗಿ ಮಾಡ್ಕೊಂಡು ಹೋದರೆ, ಅಂದರೆ ಡಿಹೈಡ್ರೇಟ್ ಆದಾಗ ಮಾಡೋ ಎಕ್ಸಸೈಸ್ಗಳಲ್ಲ ಇವು, ನೆನ್ಪಿಟ್ಕೊಳ್ಳಿ. ಇದು ಯಾವುದೇ ಎಕ್ಸಸೈಸ್ಗಳನ್ನು ಡಿಹೈಡ್ರೇಷನ್ ಆದಾಗ ಮಾಡಬಾರ್ದು. ಬದಲಿಗೆ ಡಿಹೈಡ್ರೇಷನ್ಗೆ ಪ್ರತಿಬಂಧಕ ಕ್ರಮವಾಗಿ ನಾನಿವತ್ತು ಹೊರಗಡೆ ಹೋಗ್ತಿದ್ದೀನಿ, ಒಂಚೂರು ಪ್ರಿಪೇರ್ ಆಗಿರಬೇಕು, ಆ ಥರದ್ದೇನಾದರೂ ಮುನ್ನೆಚ್ಚರಿಕೆ ಕ್ರಮ ತೊಗೊಳ್ಳೋದಿದ್ರೆ ತೊಗೋಬೋದು. ಮತ್ತು ಈ ಎಕ್ಸಸೈಸನ್ನು ನೀವು ಒಂದು 5-10 ಸಲ ಮಾಡಿದಾಗ ಚೆನ್ನಾಗಿ ಬಾಯಾರಿಕೆ ಆಗೋ ಚಾನ್ಸಸ್ ಇರುತ್ತೆ ನಿಮಗೆ. ಆ ಥರ ಆಯಿತು ಅಂದರೆ ನೀವೇನು ಮಾಡಬೇಕು ಅಂದರೆ ಚೆನ್ನಾಗಿ ನೀರು ಕುಡಿಬೇಕು. ಹಾಗೆಯೇ ಸರಿಯಾದ ಸಮಯಕ್ಕೆ ಮೂತ್ರ ವಿಸರ್ಜನೆಯನ್ನು ಕೂಡ ಮಾಡಬೇಕಾಗತ್ತೆ. ಕೈಯೂ ಕೂಡ ಪಾದಗಳವರೆಗೆ ಬರೋದಿಲ್ಲ. ಬಾಗೋದರಲ್ಲಿ ಸಮಸ್ಯೆ ಇದೆ ಅಂತಾದರೆ ಇಷ್ಟೇ ಮಾಡಿ. ಉಸಿರು ಒಳಕ್ಕೆ, ಉಸಿರು ಹೊರಕ್ಕೆ. ಉಸಿರು ಒಳಕ್ಕೆ, ಉಸಿರು ಹೊರಕ್ಕೆ. ಈ ಥರ ಬೆನ್ನನ್ನು ಬಾಗಿಸೋದ್ರ ಜೊತೆಗೆ ಎದೆಯನ್ನು ಮೇಲ್ಗಡೆ ಎತ್ತಿ ಹೊಟ್ಟೆಯನ್ನು ಒಳಗಡೆ ಎಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕಾಗತ್ತೆ ನೀವು. ಇನಿಷಿಯಲಿ ಇಂಟೆನ್ಸ್ ಆಗಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಅಂದರೆ ತುಂಬ ಒತ್ತಡ ಹಾಕೋದಕ್ಕೆ ಸಾಧ್ಯ ಆಗೋದಿಲ್ಲ. ನಿಧಾನಕ್ಕೆ ಮಾಡ್ತಾ ಹೋದಂಗೆ ಹೊಟ್ಟೆನೂ ಈ ಥರ ಒಳಗಡೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಬಾಗೋದು ಕೂಡ ಚೆನ್ನಾಗಾಗತ್ತೆ. ಸೊ ಟ್ರೈ ಮಾಡಿ, ನಿಮ್ಮ ಕಿಡ್ನಿಯ ಮತ್ತು ಅಡ್ರಿನಲ್ ಗ್ಲ್ಯಾಂಡ್ಗಳ ಸ್ಟ್ರೆಂತನ್ನು ಜಾಸ್ತಿ ಮಾಡ್ಕೊಳ್ಳೋರಂತೆ. ಇದು ಒಂದು ಎಕ್ಸಸೈಸ್ ಆಯಿತು. ಇನ್ನೊಂದು ಎಕ್ಸಸೈಸ್ ಇದೆ. ಈ ಥರ ಬೋರಲಾಗಿ ಮಲಗೋದು. ಬೋರಲಾಗಿ ಮಲಗ್ತೀರಾ,
ಮಲಗಿದವರು ಎಡ ಹಸ್ತದ ಮೇಲೆ ಬಲಹಸ್ತ ಇರುತ್ತೆ, ಬಲಹಸ್ತದ ಮೇಲೆ ನಿಮ್ಮ ಗಡ್ಡ ಇರುತ್ತೆ. ಸ್ವಾಭಾವಿಕವಾದಂಥ ಉಸಿರಾಟ. ಪಾದದ ಮೇಲ್ಭಾಗವನ್ನು ಕೆಳಮುಖವಾಗಿ ಮಾಡ್ಕೊಂಡಿರ್ತೀರ, ಹಿಮ್ಮಡಿಗಳನ್ನು ಮೇಲೆತ್ಕೊಂಡಿರ್ತೀರ. ಇದನ್ನು ನಾವು ಕರಿತೀವಿ ಮಕರಾಸನ ಅಂತ. ಈ ಪೋಸು ತುಂಬ ಒಳ್ಳೆಯದು ಡಿಹೈಡ್ರೇಷನ್ನ ತಪ್ಪಿಸೋದಕ್ಕೆ. ಮಕರಾಸನದಲ್ಲಿ ಇನ್ನೊಂದು ಪೋಸ್ ಬರುತ್ತೆ, ಸೆಕೆಂಡ್ ಪೋಸು. ಕೈಗಳನ್ನ ಈ ಥರ ಬೊಗಸೆ ಮಾಡಿಕೊಂಡು ಗಡ್ಡವನ್ನು ಹಸ್ತಗಳ ಮೇಲೆ ಇಡುವಂಥದ್ದು. ಸ್ವಾಭಾವಿಕ ಉಸಿರಾಟ ಆರಾಮಾಗಿ, ಉಚ್ಛ್ವಾಸ ನಿಶ್ವಾಸಗಳನ್ನು ಆರಾಮವಾಗಿ ಕೈಗೊಳ್ಳುವಂಥದ್ದು. ನಿಮ್ಮ ಬೆನ್ನು ಹಿಂದ್ಗಡೆ ಸ್ಟ್ರೆಚ್ ಆದಾಗ ಕಿಡ್ನಿಯ ಮೇಲೆ ಚೆನ್ನಾಗಿ ಒತ್ತಡ ಬರುತ್ತೆ, ಒಳ್ಳೆ ಎಕ್ಸಸೈಸ್ ಆಗುತ್ತೆ ನಿಮ್ಮ ಕಿಡ್ನಿಗೆ. ಇನ್ನು ಮೂರನೇ ಪೋಸ್ ಬರುತ್ತೆ, ಎಡ ಹಸ್ತದ ಮೇಲೆ ಬಲಹಸ್ತ, ಅದರ ಮೇಲೆ ನಿಮ್ಮ ಗಡ್ಡ. ಶ್ವಾಸವನ್ನು ಒಳಗಡೆ ಎಳ್ಕೊಳ್ತಾ ಮೇಲಕ್ಕೆ ನೋಡ್ತೀರಾ ಈ ಥರ. ಶ್ವಾಸವನ್ನು ಹೊರಗಡೆ ಬಿಡ್ತಾ ಮತ್ತೆ ಕೆಳಕ್ಕೆ ಬರ್ತೀರಾ. ಭಾಳ ಆರಾಮವಾಗಿ ಎಲ್ಲರೂ ಮಾಡುವಂಥ ಎಕ್ಸಸೈಸ್ ಆಗಿರುತ್ತೆ. ಬೆನ್ನು, ಎದೆ, ಹಸ್ತಗಳು, ಭುಜಗಳು ಎಲ್ಲದಕ್ಕೂ ರಿಲ್ಯಾಕ್ಸೇಷನ್ನು, ಎಲ್ಲದಕ್ಕೂ ಒಳ್ಳೆಯ ವ್ಯಾಯಾಮ. ಇದನ್ನು ನಾವು ಕರಿತೀವಿ ಸರ್ಪಾಸನ ಅಂತ. ಭಾಳ ಸರಳವಾಗಿ ಮಾಡುವಂಥದ್ದು. ಕೈಗಳನ್ನ ಈ ಥರ ಮುಂದ್ಗಡೆ ಮಡಚ್ಕೋಬೋದು, ಎಡ ಹಸ್ತದ ಮೇಲೆ ಬಲ ಹಸ್ತವನ್ನು ಇಟ್ಕೋಬೋದು, ಅಥವಾ ಎರಡೂ ಹಸ್ತಗಳನ್ನು ಅಕ್ಕಪಕ್ಕಕ್ಕೆ ಕೂಡ ಇಟ್ಕೊಂಡು ಮಾಡ್ಬೋದು. ಇಷ್ಟೇ. ಎದೆಯನ್ನು ಮಾತ್ರ ಮೇಲಕ್ಕೆ ಎತ್ತೀರ, ಹೊಟ್ಟೆ ನೆಲದ ಮೇಲೆ ಇರುತ್ತೆ, ಮುಂದ್ಗಡೆ ನೋಡ್ತೀರಾ. ಶ್ವಾಸವನ್ನು ಹೊರಗಡೆ ಬಿಡ್ತಾ ಕೆಳಗಡೆ ಬರೋದು. ಶ್ವಾಸ ಒಳಕ್ಕೆ, ಶ್ವಾಸ ಹೊರಕ್ಕೆ. ಇದನ್ನು ಎಕ್ಸಸೈಸ್ ಥರನೂ ಮಾಡ್ಬೋದು. ಶ್ವಾಸ ಒಳಕ್ಕೆ, ಶ್ವಾಸ ಹೊರಕ್ಕೆ. ಎದೆಯನ್ನು ಮಾತ್ರ ಎತ್ತಿ, ಎದೆ, ಕತ್ತು, ಮುಖ ಮೇಲ್ಗಡೆ ಇರುತ್ತೆ, ಮತ್ತೆ ಕೆಳಗಡೆ ಬರುತ್ತೆ. ಇಲ್ಲ ಅಂದರೆ ಆಸನವನ್ನು ಕೂಡ ಮಾಡ್ಬೋದು. ಇದನ್ನು ಕರಿತೀವಿ ಸರಳ ಸರ್ಪಾಸನ ಅಂತ. ಶ್ವಾಸವನ್ನು ಒಳಗಡೆ ಹೇಳ್ಕೊಳ್ತಾ ಎದೆಯನ್ನು ಮೇಲಕ್ಕೆ ಎತ್ತೀರ. ಮೇಲಕ್ಕೆ ಎದ್ದವರು ಸ್ವಾಭಾವಿಕ ಉಸಿರಾಟವನ್ನು ಮಾಡ್ತೀರಾ. ಆಮೇಲೆ ಉಸಿರನ್ನು ಹೊರಗಡೆ ಬಿಡ್ತಾ ಕೆಳಗಡೆ ತಗೊಂಡ್ಬರ್ತೀರಾ. ಸ್ವಲ್ಪ ಜಾಸ್ತಿ ಹೊತ್ತು ನಿಮ್ಮ ಹತ್ರ ಇಟ್ಕೊಳ್ಳೋದಕ್ಕೆ ಆಗುತ್ತೆ ಅಂತಾದರೆ, ಈ ಥರ ಇಟ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಅಂತಾದರೆ ಆಸನವನ್ನು ಮಾಡ್ಬೋದು. ಅದಾಗೋದಿಲ್ಲ ಅಂತಾದರೆ ಎಕ್ಸಸೈಸನ್ನು ಮಾಡ್ಬೋದು. ಈ ಥರ ಉಸಿರು ಒಳಕ್ಕೆ, ಉಸಿರು ಹೊರಕ್ಕೆ. ಈ ಥರ ಮಾಡ್ತಾ ನಿಮ್ಮ ದೇಹದ ಶಕ್ತಿಯನ್ನು ಜಾಸ್ತಿ ಮಾಡ್ಕೊಳ್ಳೋದು, ದೇಹಕ್ಕೆ ನೀರನ್ನು ಉಳಿಸ್ಕೊಳ್ಳೋದಕ್ಕೆ, ಬಳಕೆ ಮಾಡ್ಕೊಳ್ಳೋದಕ್ಕೆ, ನೀರಿನ ಮಿತವ್ಯಯ ಹಾಗೆಯೇ ಸದ್ಬಳಕೆ ಇದೆರಡು ಆಗೋ ಥರ ಕಾಪಾಡ್ಕೊಳ್ಳೋದಕ್ಕೆ ಸಹಾಯಕ ಆಗುತ್ತೆ ಈ ಎರಡು.
ಅತ್ಯುತ್ಕೃಷ್ಟವಾದಂಥ ಎಕ್ಸಸೈಸ್ಗಳು. ಡಿಹೈಡ್ರೇಷನ್ಗೆ ಪ್ರಮುಖವಾದ ಕಾರಣಗಳು ಅಂದರೆ ನಿಮ್ಮ ಕಿಡ್ನಿ ಮತ್ತು ಅಡ್ರಿನಲ್ ಗ್ಲ್ಯಾಂಡ್ಗಳ ಸರಿಯಾದ ಕಾರ್ಯನಿರ್ವಹಣೆ ಇಲ್ಲದೇ ಇರೋದೇ ಕಾರಣ ಆಗಿರುತ್ತೆ. ಅವೆರಡು ಆ್ಯಕ್ಟಿವೇಟ್ ಆದಾಗ, ಸರಿಯಾಗಿ ಕೆಲಸ ಮಾಡೋದಕ್ಕೆ ಶುರು ಮಾಡಿದಾಗ ದೇಹ ನೀರನ್ನು ಪರಿಸ್ಥಿತಿಗೆ ಅನುಗುಣವಾಗಿ ಉಪಯೋಗಿಸ್ಕೊಳ್ಳೋದಕ್ಕೆ ಶುರು ಮಾಡುತ್ತೆ. ಪದೇ ಪದೇ ಡಿಹೈಡ್ರೇಟ್ ಆಗ್ತಿದ್ರೆ, ಪಿತ್ತ, ವಿಕೋಪ, ಮಾನಸಿಕ ಮತ್ತು ದೈಹಿಕ ಸಮಸ್ಯೆಗಳು ಬರ್ತಾಯಿದ್ರೆ, ಹೀಟಿನಿಂದಾಗಿ ಒತ್ತಡಕ್ಕೆ, ಮಾನಸಿಕ ಒತ್ತಡಕ್ಕೆ, ದೈಹಿಕ ಒತ್ತಡಕ್ಕೆ ಒಳಗಾಗ್ತಾಯಿದ್ರೆ, ಅನಾರೋಗ್ಯಕ್ಕೆ ತುತ್ತಾಗ್ತಾಯಿದ್ರೆ ತಪ್ಪದೇ ಮಾಡಿ ಇದೆರಡು ಎಕ್ಸಸೈಸ್ಗಳನ್ನು ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ. ಹರಿ ಓಂ. ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.